ನಮಸ್ತೆ ಕರ್ನಾಡು, ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ. ಇವತ್ತು ನಾನಿದ್ದೀನಿ ಉದ್ಬೂರ್ ಗೇಟ್ ಅಂತ. ಇದು ಮೈಸೂರು ಹತ್ರ ಇರುವ ಜೇವರ್ಗಿ ಮತ್ತು ಚಾಮರಾಜ ರೋಡ್ ಏನಿದೆ, ಮೇನ್ ರೋಡ್ ಹೈವೇ, ಅಲ್ಲಿಂದ ಒಳಗಡೆ ಬರುತ್ತೆ. ಇಲ್ಲಿ ಯಾಕಪ್ಪ ಇದ್ದೀನಿ ಅಂದರೆ, ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕ ಭವನ ಇದೆ ಆ್ಯಂಡ್ ಮ್ಯೂಸಿಯಂ ಕೂಡ ಇಲ್ಲಿದೆ. ಹಾಗಾಗಿ ಅದನ್ನು ನಿಮ್ಗೆ ತೋರಿಸ್ಬೇಕು ಅಂತ ನಾನು ಬಂದಿದ್ದೀನಿ. ಆ್ಯಂಡ್ ನಾನು ಕೂಡ ನೋಡಿಲ್ಲ, ಫಸ್ಟ್ ಟೈಮ್ ಬಂದಿದ್ದೀನಿ. ಹಾಗಾಗಿ ನೋಡೋಣ. ಈ ವಿಚಾರದ ಬಗ್ಗೆ ಅಂತೂ ನಾವು ಹೇಳಂಗೆ ಇಲ್ಲ. ಇವ್ರು ಅನುಭವಿಸಿರ್ತಕ್ಕಂಥ ಸ್ಟಾರ್ಡಮ್ ಯಾರು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ, ಹೀರೋಗಳು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಇವ್ರಿಗಿದ್ದಂಥ ಫ್ಯಾನ್ಸ್ ಫಾಲೋಯಿಂಗ್ ಇದೆಯಲ್ಲ, ಕಲ್ಟ್ ಫ್ಯಾನ್ಸ್ ಅಂತ ಹೇಳ್ಬೋದು. ಅಂದಿಗೂ ಇಂದಿಗೂ ಎಂದಿಗೂ ಇವ್ರ ಫ್ಯಾನ್ಸ್ಗಳಂತೂ ಬೇರೆ ಲೆವೆಲ್ ಅಂತ ಹೇಳ್ಬೋದು. ಆ್ಯಂಡ್ ನಾನು ಕೂಡ ವಿಷ್ಣು ಸರ್ ಅವರ ಅಭಿಮಾನಿ ಅಂತ ಹೇಳ್ಬೋದು, ಯಾಕಂದರೆ ಅಂಥ ಕಲ್ಟ್ ಅಭಿಮಾನಿ ನಾನು ಕೂಡ. ಆ್ಯಂಡ್ ಬನ್ನಿ ಒಳಗಡೆ ಹೋಗೋಣ, ಮ್ಯೂಸಿಯಂ ಹೇಗಿದೆ ಅಂತ ನೋಡೋಣ. ವಿಚಾರ ಹೇಳ್ಬೇಕಪ್ಪ ಅಂತಂದರೆ, ಇದು ಸುಮಾರು ಮೈಸೂರಿನಿಂದ ಸುಮಾರು ಒಂದು 20 ಕಿಲೋಮೀಟ್ರ್ ಹೊರಭಾಗದಲ್ಲಿದೆ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಗೈಸ್, ಇಲ್ಲಿ ಮ್ಯೂಸಿಯಂ ಒಳಗಡೆ ಏನು ಮಾಡಿದ್ದಾರೆ, ಒಂದು ಭಾಗದಲ್ಲಿ ಅವ್ರು ಆ್ಯಕ್ಟ್ ಮಾಡಿರೋ ಫಿಲಮ್ಗಳು ಎಲ್ಲ ಚಿತ್ರಗಳನ್ನ ಹಾಕಿದ್ದಾರೆ. ಆ್ಯಂಡ್ ಅವರು ಯಾರ್ಯಾರ ಜೊತೆ ಹೇಗಿದ್ದರು ಅಂದಿನ ಕಾಲದ ಫೋಟೋಸ್ಗಳನ್ನ ಈ ಕಡೆ ವಾಲ್ಗಳ ಮೇಲೆ ಹಾಕಿದ್ದಾರೆ, ಬಲ್ಗಡೆ ಮತ್ತು ಎಡಗಡೆ ವಾಲ್ಗಳ ಮೇಲೆ ಹಾಕಿದ್ದಾರೆ. ಇದು ಯಾವ ರೀತಿ ಇದೆಯಪ್ಪ ಅಂದರೆ, ಮ್ಯೂಸಿಯಮ್ಮು ಒಳ್ಳೆ ಅವ್ರು ಖಡ್ಗ ಹಾಕಂತಿದ್ರಲ್ಲ ಆ ಶೇಪಲ್ಲಿ ಮ್ಯೂಸಿಯಮ್ನ ರೆಡಿ ಮಾಡಿದ್ದಾರೆ. ನಾವು ಬಂದಿದ್ದೀವಿ, ಬಟ್ ಇನ್ನು ಕೆಲವು ಲೈಟಿಂಗ್ಸ್ಗಳು ಹಾಕಿಲ್ಲ, ಹಾಗಾಗಿ ಎಷ್ಟು ಕ್ಲೀನಾಗಿ ಕಾಣಿಸ್ತಿಲ್ಲ. ವಾಲ್ಪೇಪರ್ಸು ಹಳೆ ನೆನಪು ಫೋಟೋಗಳೆಲ್ಲ ಹಾಕಿದ್ದಾರೆ ನೋಡಿ, ಕಾಣ್ಬೋದು ನೋಡಿ, ಎಲ್ಲರಿದ್ದಾರೆ ಅಲ್ವಾ. ಇದು ಪ್ರೇಮಲೋಕ ಮೂವಿದು. ಇದು ನೋಡಿದ ತಕ್ಷಣ ಯಾವ ಸಾಂಗ್ ನೆನಪಾಗುತ್ತೆ ಹೇಳಿ ನಿಂಗೆ? ಹ್ಞೂ, ಆ ಸಾಂಗ್ ಇದು. ಆ್ಯಂಡ್ ಇದು ಬಂದು ಆಪ್ತ ಮಿತ್ರ ಮೂವಿದು ಅಲ್ವಾ. ಇದು ಏನಪ್ಪ ಅಂದರೆ, ಇದು ಒಳ್ಳೆ ಲೆಜೆಂಡ್ ಮೂವಿ ಅಂತ ಹೇಳ್ಬೋದು. ಯಾಕಂದರೆ ಕನ್ನಡದಲ್ಲ, ಆಲ್ಮೋಸ್ಟ್ ಆಲ್ ನಮ್ಮ ಸೌತ್ ಇಂಡಿಯಾದಲ್ಲೇ ಎಲ್ಲೂ ಮಾಡಿಲ್ಲ ಒನ್ ಡೇ ಮೂವಿ ಇದು. ಅಂದರೆ ಇತ್ತೀಚಿಗೆ ಮಾತ್ರ ಒನ್ ನೈಟ್ ಮೂವಿ ಆ ಥರದ್ದೆಲ್ಲ ಬರ್ತಾ ಇದೆ, ಬಟ್ ಅದು ಒನ್ ಡೇ ಮೂವಿ ಗೈಸ್. ನೋಡಿ ಬಾಸ್ ಎಲ್ಲ ಚಿತ್ರಗಳು ಹಾಕಿದ್ದಾರೆ, ನೋಡ್ಬೋದು. ಯಾವ್ದು ಹೇಳಿ ಇದು? ಆಪ್ತ ಮಿತ್ರ. ನೋಡಿ ಅವರ ಫಸ್ಟ್ ಮೂವಿ ನಾಗರಾವು ಮೂವಿ ಶೂಟಿಂಗ್ ಟೈಮ್ದು ಚಿತ್ರ ಕೂಡ ಹಾಕಿದ್ದಾರೆ ಇಲ್ಲಿ. ಇದು ನನ್ನ ಒನ್ ಆಫ್ ದ ಫೇವ್ರೇಟ್ ಮೂವಿ. ಯಾವ್ದು ಹೇಳು? ವೀರಪ್ಪ ನಾಯಕ ಮೂವಿ ಶೂಟ್. ಮನೆಗೆ ಸಿಂಗೆ ಮುಂದೆ ಹೋಗೋಣ. ಸಕ್ಕತ್ ಹಾಕಿದ್ದಾರೆ, ಕಾಣ್ಬೋದು. ಬಾಸ್ಗೆ ಭಕ್ತಿ ಜಾಸ್ತಿ ಇತ್ತು. ನೋಡಿ ಗೈಸ್, ಇಲ್ಲಿ ಟಿವಿಲಿ ಕೂಡ ಸಾಂಗ್ ಬೇರೆ ಹಾಕ್ಬಿಟ್ಟಾರೆ. ದಾದಾ ಅವ್ರ ಸಾಂಗ್ ಬರ್ತಾ ಇದೆ ನೋಡಿ. ಇವರಷ್ಟು ಸ್ಟೈಲಿಶ್ ಆ್ಯಕ್ಟರ್ ಇನ್ನೊಬ್ರು ಇರಲಿಲ್ವಂತೆ ಗೈಸ್. ಇವ್ರು ಯಾವ ಕಡೆಯಿಂದನೂ ಕ್ಯಾಮ್ರಾ ಇಕ್ಕಿದ್ರು ಅಷ್ಟು ಆ್ಯಂಗಲಲ್ಲಿ ಸೂಪರಾಗಿ ಕಾಣೋರಂತೆ ನಮ್ಮ ಇಂಡಿಯನ್ ಹೀರೋಗಳಲ್ಲೇ. ಅಂಥ ಲೆಜೆಂಡ್ ಆ್ಯಕ್ಟರ್ ಇವರು, ಅಷ್ಟು ಸ್ಮಾರ್ಟೆಸ್ಟ್ ಹೀರೋ ಅಂತೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ. ವಿಷ್ಣುವರ್ಧನ್ ಸರ್ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಇಂಡಿಯಾದಲ್ಲೇ ಒನ್ ಆಫ್ ದ ಸ್ಮಾರ್ಟೆಸ್ಟ್ ಹೀರೋ ಇದ್ರಂತೆ. ಕ್ಯಾಮ್ರಾ ಯಾವ ಆ್ಯಂಗಲಿಂದ ಇಟ್ಟರು ಅಷ್ಟು ಅದ್ಭುತವಾಗಿ ಅವ್ರು ಕಾಣಿಸ್ಕೊಂತಿದ್ದಾರಂತೆ. ಅಂಥ ಲೆಜೆಂಡ್ ಆ್ಯಕ್ಟರ್ ಅಂತ ಹೇಳ್ಬೋದು. ಆ್ಯಂಡ್ ನೋಡ್ಬೋದು ನೀವು, ನಾಗಕನ್ನೆ, ಕಳ್ಳ, ನಾಗರಹಾವು ವಿಷ್ಣು ಸರ್ ಅವರ ಮೊದಲ ಮೂವಿ. ಆ್ಯಂಡ್ ಭೂತಯ್ಯನ ಮಗ ಅಯ್ಯ, ಅದು ನೋಡಿದ್ದೀನಿ, ಸಗದಾಗಿದೆ ಮೂವಿ. ಕೂಡಿ ಬಾಳೋಣ, ದೇವರ ಗುಡಿ, ವಂಶವೃಕ್ಷ, ಗಂಧದ ಗುಡಿ. ಇದು ಒಳ್ಳೆ ಮೂವಿ ಅಂದರೆ ಸಖತ್ ಮೂವಿ ಗೈಸ್. ಎದೆಯಾಳದಿಂದ ಈ ಫೋಟೋ ನೋಡಿದ ತಕ್ಷಣ ಬಂದು ಆನಂದದಿಂದ. ಆ್ಯಂಡ್ ನೋಡಿ, ನಮ್ಮ ಉಪ್ಪಿ ಸರ್ ಅವ್ರ ಜೊತೆ ಇರ್ತಕ್ಕಂಥ ಫೋಟೋ ಕೂಡ ಇದೆ ಇಲ್ಲಿ, ಕಾಣ್ಬೋದು ನೋಡಿ. ಆ್ಯಂಡ್ ಇದು ನೋಡಿ, ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಆ ಸಾಂಗ್ ನೆನಪಾಗುತ್ತೆ ನೋಡಿದ್ರೆ. ಸಖತ್ ಎಲ್ಲ ಫ್ರೇಮ್ಸ್ ಹಾಕಿದ್ದಾರೆ ನೋಡಿ. ಬನ್ನಿ ನೋಡ್ತಾ ಹೋಗೋಣ. ಹಿಂಗೆ ಮುಂದೆ ಬಂದರೆ ಹಾಕಿದ್ದಾರೆ ನೋಡಿ, ಅವ್ರದ್ದೆಲ್ಲ ಮೂವೀಸ್ಗಳು ನೇಮ್ಗಳು ಹಾಕಿದ್ದಾರೆ. ಸೋದರ ಸವಾಲ್, ರಜನಿಕಾಂತ್ ಸಹೋದರರ ಸವಾಲ್ ನೋಡ್ಬೋದು ನೀವು. ರಜನಿಕಾಂತ್ ಅವ್ರ ಜೊತೆ ಮೂವಿ ಮಾಡಿದ್ದಾರೆ, ಆ ಮೂವಿ ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ ಪೋಸ್ಟ್ರು. ಸಖತ್. ನಮ್ಮ ಮಂಡ್ಯದ ಗಂಡ ಅಂಬರೀಷ್ ಅಣ್ಣವ್ರ ಜೊತೆನೂ ಕೂಡ ಮೂವಿ ಮಾಡಿದ್ದಾರೆ, ಅಮರ್ನಾಥ್, ಅದರಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ವಿಷ್ಣು ಸರ್ರು. ಆ್ಯಂಡ್ ಇಲ್ಲಿ ನೋಡ್ಬೋದು
ಇವರಂಥ ಕುಚುಕುಗಳು ಮತ್ತೆ ಬರೋದೇ ಇಲ್ಲ ಅಂತ ಹೇಳ್ಬೋದು. ಅಂಥ ಒನ್ ಆಫ್ ದ ಬೆಸ್ಟ್ ಬಾಂಡಿಂಗ್ ಫ್ರೆಂಡ್ಶಿಪ್ ಹೊಂದಿರತಕ್ಕಂಥವ್ರು ಇವರಿಬ್ಬರು. ಈಸ್ಪೇಟ್ಗೋಸ್ಕರ ಜಗಳ ಆಡ್ತಿದ್ರಂತೆ, 100 ರೂಪಾಯಿಗೆ ಈಸ್ಪೇಟ್ ಆಡ್ತಿದ್ರಂತೆ, ಅದಕ್ಕೆ ಜಗಳ ಆಡೋರಂತೆ. ಇವರಿಬ್ಬರದು ಏನಪ್ಪ ಅಂದರೆ ಒಂದೇ ನೆನಪಾಗೋದು, ಕುಚುಕು ಕುಚುಕು ಸಾಂಗ್ ನೆನಪಾಗುತ್ತೆ ಈ ಫೋಟೋ ನೋಡಿದ ತಕ್ಷಣ. ಯಾವ್ದು ಹೇಳು, ಕಾರ್ಮಿಕ ಕಳ್ಳನಲ್ಲ, 2 ಲೆಜೆಂಡ್ಸ್ ಇನ್ 1 ಫ್ರೇಮ್ ಅಂತ ಹೇಳ್ತಾರಲ್ಲ, ನೋಡ್ಬೋದು. ಈ ಮೂವಿ ನನಗಂತೂ ಇನ್ನೂ ಸಖತ್ ಇಷ್ಟ, ಯಾಕಂದರೆ ಇವರು ಬ್ರದರ್ಸ್ ಆಗಿರ್ತಾರೆ ಆ ಮೂವಿಲಿ. ಕಾರ್ಮಿಕ ಕಳ್ಳನಲ್ಲ ಅಂತ ಸಖತ್ತಾಗಿದೆ ಗೈಸ್ ಮೂವಿ ಮಾತ್ರ. ಆ್ಯಂಡ್ ಒನ್ ಆಫ್ ದ ಫೇವ್ರೇಟ್ ಆ್ಯಕ್ಟರ್ಸ್ ಯಾರಾದರೂ ನಂಗೆ ತುಂಬ ಇಷ್ಟ ಅಂದರೆ ಇವರಿಬ್ಬರು. ಇವ್ರು ಬಿಟ್ಟು ಇನ್ನೊಬ್ರು ಇಷ್ಟ. ಮುಂದೆ ಫೋಟೋ ಸಿಗುತ್ತೆ, ತೋರಿಸ್ತಾ ಹೋಗ್ತೀನಿ ಬರ್ರಿ. ಜಮ್ಮಿಗಲ್ಲು ಫೋಟೋ ನೋಡಿದ ತಕ್ಷಣ ನಿಮ್ಮ ನೆನಪಿ ಬರೋ ಹಾಡು ಅಂದರೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ಈ ಮೂವಿಲೇ ಆ ಸಾಂಗ್ ಇರೋದು ಗೈಸ್. ಮತ್ತೆ ಯಾವುದನ ಒಳ್ಳೆಯ ಮೂವಿ, ನಮ್ಮ ವಿಷ್ಣುದಾದವರು ಅತ್ಯಂತ ಕಾಮಿಡಿ ಮೂವಿ ಯಾವುದಾದ್ರೂ ಇದ್ದರೆ ಇದುವೇ. ಮದುವೆ ಮಾಡು ತಮಾಷೆ ನೋಡು ಅಂತ ಸಖತ್ ಕಾಮಿಡಿ ಮೂವಿ ಅಂತ ಹೇಳ್ಬೋದು. ಇಲ್ಲಿರೋದು ಒನ್ ಆಫ್ ದ ಮೂವಿ ಅಂದರೆ ಲೆಜೆಂಡ್ ಮೂವಿ ಇದು ಕೂಡ. ಯಾವ್ದು ಹೇಳಿ, ಗೊತ್ತಿದ್ರೆ ಯಾವುದು ಅಂತ ಕಮೆಂಟ್ ಹಾಕಿ ಗೈಸ್. ಈ ಮೂವಿ ಯಾವ ಮೂವಿ ಪೋಸ್ಟರ್ ಇರ್ಬೋದು ಅಂತ. ಎಂಥ ಅಭಿನವ ಅಂದರೆ ಸಖತ್ ಅಭಿನಯ. ಇವರು ಈಶ್ವರ ಕ್ಯಾರೆಕ್ಟರ್ಗಂತೂ ಒನ್ ಆಫ್ ದ ಬೆಸ್ಟ್ ಸೆಟ್ ಅಂತ ಹೇಳ್ಬೋದು. ನೋಡಿ ಆ ಲುಕ್ಕು, ಕದರ್ರು ಬೇರೆ ಥರನೇ ಗೈಸ್. ಬನ್ನಿ ಹಿಂಗೆ ಮುಂದೆ ಹೋಗೋಣ. ನಾನು ಹೇಳಿದ್ನಲ್ಲ ಇವ್ರ ಅಭಿಮಾನ ಬೇರೆ ಲೆವೆಲಲ್ಲೇ ಇತ್ತು ಅಂತ ನಾನು ಹೇಳಿದ್ನಲ್ಲ ಅವಾಗಲೇ. ನೋಡಿ ಈ ಫೋಟೋದಲ್ಲಿದೆ, ಇದು ಒರಿಜಿನಲ್ ಫೋಟೋ. ಅವ್ರ ಅಭಿಮಾನಿಗಳನ್ನ ಮೀಟ್ ಆದಂಥ ಫೋಟೋ ಇಲ್ಲಿದೆ ನೋಡಿ. ಆ್ಯಂಡ್ ನೀವು ಕಾಣ್ಬೋದು ನೋಡಿ, ಏನು ಜನಸಾಗರ ಗೈಸ್. ವಿಷ್ಣುವರ್ಧನ್ ಜೊತೆ ಶಂಕರ್ ನಾಗ್ ಅವರು ಮತ್ತೊಂದು ಮೂವಿ ಕೂಡ ಮಾಡಿದ್ದಾರೆ. ಏನದು, ಮೀಥಿಲೆಯ ಸೀತೆಯರು ಅಂತ. ಇದು ಸಖತ್ತಿದೆ ಮೂವಿ. ಇಲ್ಲೊಬ್ಬರು ಮತ್ತೊಬ್ಬರು ಲೆಜೆಂಡ್ ಇದ್ದಾರೆ, ಯಾರು ಹೇಳಿ, ತೂಗುದೀಪ ಸರ್ ಅವರು. ಅವ್ರ ಜೊತೆ ನಿಂತಿದ್ದಾರೆ ನೋಡಿ ವಿಷ್ಣು ಸರ್ರು. ಆ್ಯಂಡ್ ನಮ್ಮ ಕರಾಟೆ ಕಿಂಗ್ ನಮ್ಮ ಟೈಗರ್ ಪ್ರಭಾಕರ್ ಇದ್ದಾರೆ ನೋಡಿ, ಕಾಣ್ಬೋದು. ಒಂದೇ ಲೆಜೆಂಡ್ಸು 3 ಜನ ನಿಂತಿದ್ದಾರೆ ನೋಡಿ. ಇವ್ರ ಹೆಸ್ರು ಏನು ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ. ವಿಲನ್ ಕ್ಯಾರೆಕ್ಟರ್ ತುಂಬ ಮಾಡಿದ್ದಾರೆ ಇವರು, ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ ಗೈಸ್. ಆ್ಯಂಡ್ ರಮೇಶ್ ಅರವಿಂದ್ ಅವ್ರ ಜೊತೆ ಇರ್ತಕ್ಕಂಥ ಫೋಟೋ ನೋಡಿ, ಕಾಣ್ಬೋದು. ಇದು ಯಾವ ಮೂವಿದು ಅಂತ ಹೇಳಿ ಕಮೆಂಟ್ ಹಾಕಿ ನೋಡಿ ಗೈಸ್. ಬನ್ನಿ ಹಿಂಗೆ ಮುಂದೆ ಹೋಗೋಣ ಗೈಸ್. ಇನ್ನೂ ಇದೆ ಪಿಕ್ಚರ್ಸ್ಗಳು ನೋಡ್ತಾ ಹೋಗೋಣ, ತುಂಬ ಇದ್ದಾವೆ ಪಿಕ್ಚರ್ಸ್. ನೀವು ನೋಡ್ಬೋದು ಗೈಸ್, ಇಲ್ಲೊಂದು ಕ್ಯಾರೆಕ್ಟರ್ ಇದೆ, ಇಲ್ಲೊಂದು ಕ್ಯಾರೆಕ್ಟರ್ ಇದೆ, ಇಲ್ಲಿ ಬೇರೆ 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 ವೆರೈಟಿ ಕ್ಯಾರೆಕ್ಟರ್ ಗೈಸ್. ಏನಪ್ಪ ಅಂದರೆ ಇವ್ರ ಆ್ಯಕ್ಟಿಂಗ್ ಲೆವೆಲ್ ಬೇರೆ ಲೆವೆಲೇ ಗೈಸ್. ಇವ್ರು ನಮ್ಮ ಇಂಡಸ್ಟ್ರೀಲಿ ಇದ್ದರು ಅನ್ನೋದು ಭಾಳ ದೊಡ್ಡ ಖುಷಿ ವಿಚಾರ, ತುಂಬ ದೊಡ್ಡ ಖುಷಿ ವಿಚಾರ. ಆ್ಯಂಡ್ ತುಂಬ ಫೇವ್ರೇಟ್ ಮೂವಿಗಳಲ್ಲೆಲ್ಲ ಇಲ್ಲೇ ಇದಾವೆ ನೋಡಿ. ಕೋಟಿಗೊಬ್ಬ ಒನ್ ಆಫ್ ದ ಲೆಜೆಂಡ್ ಮೂವಿ ಗೈಸ್, ನನಗಂತೂ ಸಖತ್ ಫೇವ್ರೇಟು. ಆ್ಯಂಡ್ ನಮ್ಮ ಮನೆಯವ್ರಿಗಂತೂ ಯಜಮಾನ ಅಂತೂ ಸಖತ್ ಮೂವಿ ಇಷ್ಟ. ನಮ್ಮ ಮನೇಲಿರೋರಿಗೆ, ಅಪ್ಪ ಅಮ್ಮಂಗಂತೂ ಎಲ್ಲರಿಗೂ ಭಾಳ ಇಷ್ಟ ಮೂವಿ ಆಗೋದು, ತುಂಬ ಇಷ್ಟ ಆಗೋದು ಅಂದರೆ ಯಜಮಾನ. ಆ್ಯಂಡ್ ಸೂರ್ಯವಂಶ ಕೂಡ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಮೂವಿ. ಆ್ಯಂಡ್ ಇವ್ರು ಏನು ಮೂವಿ ಮಾಡಿದ್ದಾರೆ ಒಂದೊಂದು ಮಾತ್ರ ಫ್ಯಾಮಿಲಿನೂ ನೋಡೋಂಥ ಮೂವಿಗಳೇ. ಆ್ಯಂಡ್ ಎಲ್ಲ ರೀತಿ ಮೂವಿ ಕೂಡ ಮಾಡಿದ್ದಾರೆ ಇವರು. ಆ್ಯಂಡ್ ಇದು ಒನ್ ಆಫ್ ದ ಗ್ರೇಟ್ ಮೂವಿ ಅಂತ ಹೇಳ್ಬೋದು. ಈ ಜೋಡಿ ಬಗ್ಗೆ ಅಂದು ಮಾತಾಡೋಂಗಿಲ್ಲ. ಗ್ರೇಟೆಸ್ಟ್ ಬಾಂಡಿಂಗ್, ಗ್ರೇಟೆಸ್ಟ್ ಫ್ರೆಂಡ್ಶಿಪ್ ಏನೋ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಇತ್ತು ಅಂದರೆ ಇದೇ ನೆನಪಾಗೋದು, ಈ ಸಾಂಗೇ ನೆನಪಾಗೋದು, ಈ ಮೂವಿನೇ ನೆನಪಾಗೋದು ನಮಗೆ. ಆ್ಯಂಡ್ ಈ ಪಿಕ್ಚರ್ ಕೂಡ ಹಾಕಿದ್ದಾರೆ ನೋಡಿ ಗೈಸ್, ಬೆಂಕಿ ಮೂವಿ ಇದು. ಸಿಂಹಾದರಿ ಸಿಂಹ, ಸಖತ್ ಮೂವಿ. ಆ್ಯಂಡ್ ನಮ್ಮ ರವಿಚಂದ್ರನ್ ಸರ್ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ನೀವು ಕಾಣ್ಬೋದು ಸಾಹುಕಾರ ಮೂವಿಲಿ. ಸಖತ್ ಅಂತ ಹೇಳ್ಬೋದು ನೋಡಿ ಗೈಸ್. ದರ್ಶನ್ ಅವ್ರು ಕೂಡ ಆ್ಯಕ್ಟ್ ಮಾಡಿದ್ದಾರೆ, ನೀವು ಕಾಣ್ಬೋದು ಈ ಬಂಧನ ಮೂವಿ ಅಂತ. ಇಲ್ಲಿ ನೋಡಿ ಡಿ ಬಾಸ್ ಇದ್ದಾರೆ. ಆ್ಯಂಡ್ ನಮ್ಮ ಕಿಚ್ಚ ಸುದೀಪ್ ಅವ್ರು ಕೂಡ ಇದ್ದಾರೆ. ಮಾತಾಡ್ ಮಲ್ಲಿಗೆ ಅಂತ ಸಖತ್ತಿದೆ. ಇದು ತುಂಬ ಕಮ್ಮಿ ಜನ ಈ ಮೂವಿ ನೋಡಿರಲ್ಲ, ನೋಡಿ ಚೆನ್ನಾಗಿದೆ, ಒಳ್ಳೆ ಮೂವಿ ನೋಡಿ ಗೈಸ್. ಎಸ್ ನಾರಾಯಣ್ ಅವರು ಡೈರೆಕ್ಷನ್ ಮಾಡಿದಾರಲ್ಲ ಸಿಂಹಾದ್ರಿ ಸಿಂಹ ಮೂವಿದು, ಆ ಮೂವಿ ಸೀನ್ ಪಿಕ್ಚರ್ ನೋಡಿ ಗೈಸ್, ಇಲ್ಲೇ ಇದೆ, ಹಾಕಿದ್ದಾರೆ, ಕಾಣ್ಬೋದು. ಇವ್ರು ಎಸ್ ನಾರಾಯಣ್ ನೋಡಿ, ಶೂಟಿಂಗ್ ಸ್ಪಾಟು ನೋಡಿದ್ರಲ್ಲ, ಈ ಸೀನ್ ಮಾತ್ರ ಬೆಂಕಿ ಅಂತ ಹೇಳ್ಬೋದಲ್ವಾ, ಸಖತ್ ಸೀನ್ ಅದು ಮಾತ್ರ. ಯಾವ ಸ್ಪಾಟ್ ಹೇಳೋದು, ಎಲ್ಲಿರೋ ಸ್ಪಾಟ್ ಹೇಳೋದು, ನಾವು ಮೇಲ್ಕೋಟೆಗೆ ಹೋದ್ವಲ್ಲ ಗೈಸ್, ಅದೇ ಮೇಲ್ಕೋಟೆ ಸೀನು ನೋಡಿ, ಸೂರ್ಯವಂಶ ಶೂಟಿಂಗ್ ಆಗಿರೋ ಜಾಗ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ನಲ್ಲ ನೋಡಿ, ಅವರ ಫಸ್ಟ್ ಮೂವಿ ನಾಗರಾವು ಅದರದ್ದು.
ಇದು ಒಂಟಿಕಲ್ ಬಸ್ ಚಿತ್ರದುರ್ಗದಲ್ಲಿರೋ ಒಂಟಿಕಲ್ ಬಸ್ಸು ಆ್ಯಂಡ್ ಹಿಸ್ಟಾರಿಕಲ್ ಮೂವಿ ಮಾಡಿರೋದು ಅದು ಕೂಡ. ಇಲ್ಲಿ ನೋಡಿ ಗೈಸ್, ಈ ಬಂದರ ಮೂವಿ ಟೈಮಿಂಗ್ ಅಂತ ಹೇಳಿದ್ನಲ್ಲ, ಡಿವೋ ಸರ್ ಇದ್ದಾರೆ ನೋಡ್ಬೋದು. ಸಖತ್. ನನಗೆ ತುಂಬ ಇನ್ನೊಬ್ರು ಯಾರನ್ನ ಆ್ಯಕ್ಟ್ರ್ ಇಷ್ಟ ಅಂತಂದರೆ ಒಬ್ಬರು ಶಂಕರ್ ನಾಗ್ ಅವರು, ಒಬ್ಬರು ಇಲ್ಲೇ ಇರೋ ಇನ್ನೊಬ್ರು ಅಂಬರೀಷ್ ಅಣ್ಣ ಅವರು, ಆ್ಯಂಡ್ ವಿಷ್ಣು ಸರ್ ಅವರು, ಆ್ಯಂಡ್ ನಮ್ಮ ಇನ್ನೊಬ್ಬರು ಲೆಜೆಂಡ್ ಆ್ಯಕ್ಟರ್ ನಮ್ಮ ವಿಷ್ಣು ಸರ್ ಅವ್ರಿಗೆ ತುಂಬ ಅಂದರೆ ಬೈಕ್ ಕ್ರೇಜ್ ಕೂಡ ಇತ್ತು, ಕಾರ್ ಕ್ರೇಜ್ ಇತ್ತು. ಒಳ್ಳೆ ಬೈಕ್ ನೋಡಿ ಗೈಸ್, ರವಿಚಂದ್ರ ಅವ್ರ ಜೊತೆ ತೆಕ್ಕೊಂಡಿರೋ ಫೋಟೋ ಇದೆ. ಆ್ಯಂಡ್ ಅವ್ರ ಗಂಡ ಹೆಂಡ್ತಿ ಫೋಟೋ, ಭಾರತಿ ಅಮ್ಮ ಅವ್ರ ಫೋಟೋ ಕೂಡ ಇದೆ ನೋಡಿ. ಒಳ್ಳೆ ಜೋಡಿ ಅಂತ ಹೇಳ್ಬೋದು. ಆ್ಯಂಡ್ ಶಿವರಾಜ್ ಕುಮಾರು, ಅಂಬರೀಷ್ ಅಣ್ಣ ಯಾವುದೋ ಹೋರಾಟದಲ್ಲಿ ಸೇರಿರೋ ಸಂದರ್ಭ ಕಾಣ್ಬೋದು. ಆಮೇಲೆ ಯಾವುದೋ ಸಕ್ಸಸ್ ಸಂದರ್ಭದಲ್ಲಿ ಯಾತ್ರೆ ಕೈಗೊಂಡಂಥ ಸಂದರ್ಭ ನೋಡಿ, ಜನಸಾಗರ. ಫ್ರೆಂಡ್ಸ್, ಇದು ಎಲ್ಲ ಆ್ಯಕ್ಟರ್ಗಳು ಇರ್ತಕ್ಕಂಥ ಮೂವಿ. ಇದು ಕೆಲವು ಆ್ಯಕ್ಟರ್ಗಳಿದ್ದಾರೆ. ಇದು ಯಾವ ಮೂವಿ ಅಂತ ತಿಳಿಸಿ ನೋಡೋಣ. ಏನು ಗೊತ್ತಾ ಗೈಸ್, ಇವಾಗ ಸುತ್ತ ವಾಲ್ ನೋಡಿದ್ವಿ. ಆ್ಯಂಡ್ ವಾಲ್ ಪೇಪರ್ ಮೇಲೆ ಫುಲ್ಲು ಎಲ್ಲ ಸಿನಿಮಾಗಳದ್ದು ಪಿಕ್ಚರ್ಸ್ನ ಹಾಕಿದ್ರು. ಆ್ಯಂಡ್ ಅವರ ಅನುಭವ ಚಿತ್ರಗಳು ಕೂಡ ಹಾಕಿದ್ರು. ಶೂಟಿಂಗ್ ಸಮಯದಲ್ಲಿ ನಡೆದಿರ್ತಕ್ಕಂಥ ಕೆಲವು ಅನುಭವದ ಚಿತ್ರಗಳು ಕೂಡ ಹಾಕಿದ್ರು. ಸಖತ್ತಾಗಿತ್ತು. ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಯಾಕಂದರೆ ಇವರು ಎಲ್ಲ ಹೀರೋಗಳ ಜೊತೆ ಒಂದು ಬಾಂಡಿಂಗ್ ಇತ್ತಲ್ಲ, ಆ ಬಾಂಡಿಂಗ್ ಮಾತ್ರ ಸಖತ್ ಅಂತ ಹೇಳ್ಬೋದು. ಅಷ್ಟು ಸಖತ್ತಾಗಿರೋ ಪಿಕ್ಚರ್ಸ್ ನೋಡಿ, ನಾನು ಎಷ್ಟೋ ಪಿಕ್ಚರ್ಸ್ನ ನೋಡೇ ಇರಲಿಲ್ಲ. ಅಷ್ಟು ಸಖತ್ತಾಗಿರೋ ಪಿಕ್ಚರ್ಸು, ಆ ಶೂಟಿಂಗ್ ಸಮಯದಲ್ಲಿ ಅವ್ರು ಕಳೆದಂಥ ಕ್ಷಣಗಳು, ಆ ಚಿತ್ರಗಳು ಕೂಡ ಇದ್ವು. ಸಖತ್ ಅಂತ ಹೇಳ್ಬೋದು. ಇವ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲ ದೊಡ್ಡ ಲೆಜೆಂಡ್ ಗೈಸ್. ಯಾಕಂದರೆ ನಾನು ಫ್ಯಾನ್ ಆಗಿ ಮಾತ್ರ ಹೇಳ್ತಾ ಇಲ್ಲ, ಇವ್ರಿಗೆ ಸರಿಯಾದ ಪ್ರಶಸ್ತಿಗಳು ಸಿಗಲಿಲ್ಲ ಈ ವರ್ಷ. ಅದು ಹೋರಾಟಗಳು, ಕಿತ್ತಾಟಗಳು ಮಾಡಿದ್ದಕ್ಕೆ ಕರೆಕ್ಟಾಗಿ ಸಮಾಧಿ ಆಗಲಿಲ್ಲ. ಸಿಕ್ಕಿರೋ ಸಮಾಧಿ ಕೋರ್ಟ್ಗೆ ಹೋಯಿತು. ಅದು ಸಮಾಧಿ ಕೂಡ ಈ ವರ್ಷ ಮಾಡ್ತೀನೋ ಮುಂದಿನ ವರ್ಷ ಮಾಡ್ತೀನಿ ಅಂತ ಇದ್ದಾರೆ. ಅಭಿಮಾನಿಗಳಿಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಅಂದರೆ ಅಷ್ಟೇ ವಿಷ್ಣು ಸರ್ಗೂ ಕೂಡ ನೋವುಗಳನ್ನ ಕೊಟ್ಟಿದ್ದಾರೆ. ತುಂಬ ಬೇಜಾರಾಗುತ್ತೆ. ಯಾಕಂದರೆ ಎಲ್ಲ ಹೀರೋಗಳು ನಮ್ಮವರೇ, ನಾವೆಲ್ಲ ಕನ್ನಡ ಇಂಡಸ್ಟ್ರಿ ಎಲ್ಲರೂ ಒಂದೇ ಅನ್ನೋ ರೀತಿಲಿ ನಾವಿರಬೇಕು. ಅದು ಬಿಟ್ಟು ಈ ಫ್ಯಾನ್ಸ್ ವಾರ್ಗಳು ಮಾಡಿಕೊಂಡು ಇಂದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರಿಗೆ ಈ ಲೆವೆಲಿಗೆ ತಂದಿಕ್ಕಿದ್ದಾರೆ. ನೀವು ನೋಡ್ಬೋದು, ಮೈಸೂರಿಂದ ಆಚೆ ಇದೆ ಈ ಮ್ಯೂಸಿಯಮ್ಮು. ಬೆಂಗಳೂರಲ್ಲಿ ಮಾಡ್ಬೋದಿತ್ತು, ಇಲ್ಲ ಮೈಸೂರು ಸೆಂಟ್ರಲ್ ಸಿಟಿಲಿ ಮಾಡ್ಬೋದಿತ್ತು. ಎಲ್ಲ ಎಂಥ ಆ್ಯಕ್ಟರ್ ಗೈಸ್. ಇವ್ರಿಗೊಂದು ಒಳ್ಳೆ ಸ್ಥಾನಮಾನ ಸಿಗಲಿಲ್ಲ ಅನ್ನೋದು ನನಗೆ ಖಂಡಿತ ಬೇಜಾರಿದೆ. ಸಿಕ್ಕಿಲ್ಲ ಗೈಸ್, ನಾನು ಓಪನ್ ಆಗಿ ಹೇಳ್ತೀನಿ. ಇವ್ರಿಗೆ ನಿಜವಾಗ್ಲೂ ಸಿಗಬೇಕಾಗಿರೋ ಸ್ಥಾನಮಾನ ಸಿಕ್ಕಿಲ್ಲ. ಇವ್ರಿಗಿದ್ದಂಥ ಅಭಿಮಾನಿ ಬಳಗ ನಿಜವಾಗ್ಲೂ ಯಾರಿಗೂ ಇರಲಿಲ್ಲ ಅಂತ ಹೇಳ್ತೀನಿ ಖಂಡಿತ. ಆ್ಯಂಡ್ ಇವರಷ್ಟು ಸ್ಟೈಲಿಶ್ ಆ್ಯಕ್ಟರ್ ಕೂಡ ಇಲ್ಲ ಅಂತ ಹೇಳ್ಬೋದು. 200-250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಇವ್ರು ನಟಿಸಿದ್ದಾರೆ. ಏನು ಗೊತ್ತಾ ಗೈಸ್, ನಮ್ಮ ದಾದಾವ್ರ ವಿಚಾರದಲ್ಲಿ ಕೆಲವೊಂದು ಸರಿ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಎಂಥ ವ್ಯಕ್ತಿ ಅಂದರೆ ಅಂಥ ವ್ಯಕ್ತಿ, ತುಂಬ ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಯಾಕಂದರೆ ಎಂಥ ಆ್ಯಕ್ಟರು ಅಂದರೆ ತುಂಬ ದೊಡ್ಡ ಲೆಜೆಂಡ್ ಆ್ಯಕ್ಟರು. ಆ್ಯಂಡ್ ಇವರು ದಾನ ಧರ್ಮ ಅಂತೂ ಬೇರೆ ಲೆವೆಲ್ ಅಂತ ಹೇಳ್ಬೋದು. ಬಟ್ ಆದರೆ ಒಂದು ಬೇಜಾರಾಗೋ ಮ್ಯಾಟ್ರ್ ಏನಪ್ಪ ಅಂತಂದರೆ, ಇವ್ರಿಗೆ ಒಂದು ಕರೆಕ್ಟಾಗಿರೋ ಪ್ರಶಸ್ತಿಗಳು ಲಭಿಸ್ಲಿಲ್ಲ. ಆ್ಯಂಡ್ ಬದುಕಿದ್ದಾಗಲೂ ತುಂಬ ನೋವು ಕೊಟ್ಬಿಟ್ರು. ಕರ್ನಾಟಕ ದ್ರೋಹಿ ಅಂತ ಪಟ್ಟ ಕಟ್ಟಿದ್ರು. ಆ್ಯಂಡ್ ಎಲ್ಲನೂ ಹೋಗ್ತಿದ್ರೆ ರೌಡಿಗಳನ್ನ ಬಿಟ್ಟು ಒಂದು ಸತಿ ಅಟ್ಯಾಕ್ ಕೂಡ ಮಾಡಿಸಿದಾರಂತೆ. ಆ್ಯಂಡ್ ಈ ಥರದ್ದೆಲ್ಲ ತುಂಬ ಪ್ರಾಬ್ಲಮ್ಸ್ ಅನುಭವಿಸಿದ್ದಾರೆ. ಆಮೇಲೆ ಅವ್ರದ್ದು ಯಾರ್ದೋ ಮದುವೆಯಲ್ಲಿ, ಇವರು ಏನೋ ಸಂಬಂಧದಲ್ಲೇ ಮದುವೆ ಇರುತ್ತೆ, ಆ್ಯಂಡ್ ಆ ಮದುವೆಗೂ ನುಗ್ಗಿರ್ತಾರೆ. ಆ ಮದುವೆ ಕೂಡ ನೆಟ್ಟಿಗೆ ನಡೆಯೋಕ್ಕೆ ಬಿಡಲ್ಲ. ಈ ಥರದ್ದೆಲ್ಲ ತುಂಬ ನೋವು ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಅಂದರೆ ನಮ್ಮ ವಿಷ್ಣು ಸರ್ಗಲ್ಲ, ಆ್ಯಂಡ್ ಅಭಿಮಾನಿಗಳಿಗೂ ಕೂಡ ತುಂಬ ನೋವು ಕೊಟ್ಟಿದ್ದಾರೆ. ತುಂಬ ಬೇಜಾರಾಗುತ್ತೆ. ಎಂಥ ಲೆಜೆಂಡ್ ಆ್ಯಕ್ಟರ್, ಇಂಥವ್ರಿಗೆ ತುಂಬ ಬೇಜಾರಾಗುತ್ತೆ. 2025 ಅದು ಈ ವರ್ಷ ತುಂಬ ಗಲಾಟೆಗಳು, ಹೋರಾಟಗಳು, ಅಭಿಮಾನಿಗಳ ಕೂಗಿನಿಂದ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಆ್ಯಂಡ್ ಡಾಕ್ಟ್ರೇಟ್ ಕೊಡುವಾಗ್ಲೂ ಅಷ್ಟೇ, ಅವ್ರು ಇದ್ದಾಗಲೇ ಡಾಕ್ಟ್ರೇಟ್ ಕೊಟ್ಟಿರ್ಬೋದು. ಬಟ್ ಏನು ಅಂದರೆ ಈ ವ್ಯಕ್ತಿನ ತುಂಬ ಕೀಳ್ಮಟ್ಟಕ್ಕಂತೂ ಇಳಿಸ್ಬಿಟ್ರು. ಆ್ಯಂಡ್ ಕನ್ನಡ ಜನ ಏನಪ್ಪ ಅಂದರೆ, ನೀವುಗಳು ಯಾವುದೇ ವಿಚಾರದಾಗಲಿ ಒಬ್ಬ ವ್ಯಕ್ತಿನ ಗಮನದಲ್ಲಿ ಇಕ್ಕೋಬೇಕು, ಅವ್ರು ಮಾಡಿರೋ ಸಾಧನೆನ ತಲೆಯಲ್ಲಿ ಇಕ್ಕೋಬೇಕು, ಯಾವುದನ್ನೂ ಮರಿಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನಾವೆಲ್ಲ ಕನ್ನಡಿಗರು, ಎಲ್ಲ ಹೀರೋಗಳು ನಮ್ಮವರೇ. ಹಾಗಾಗಿ ಯಾವುದೇ ರೀತಿ ಭೇದ ಭಾವ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ನಮ್ಮ ಅಭಿಮಾನಿ, ಎಲ್ಲರಿಗೂ ಅಭಿಮಾನಿಗಳಾಗಲಿಲ್ಲ ಅಂದರೂ ಪರವಾಗಿಲ್ಲ, ಎಲ್ಲ ಕನ್ನಡ ಸಿನಿಮಾಗಳು ಅಂತ ಕೂಡ ಒಂಚೂರು ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಷ್ಣು ಸರ್ ಅವರು ಒನ್ ಆಫ್ ಅವ್ರು ಏನೇನು ಡೈಲಾಗ್ಗಳಿದೆ ಅದರಲ್ಲಿ ನನ್ನ ಫೇವ್ರೆಟ್ ಡೈಲಾಗ್ ಅಂದರೆ ಇದೆ ಅಂತ ಹೇಳ್ಬೋದು. ದೇವರು ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಇದು ಕೋಟಿಗೊಬ್ಬ ಮೂವಿ ಡೈಲಾಗ್ ಗೈಸ್. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ.
ಕದಂಬ ಮೂವಿ ಡೈಲಾಗ್ ಗೈಸ್ ಇದು. ನಾವು ಕೊಟ್ಟ ಮಾತು ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ. ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಯಾವಾಗಲೂ ಗುರು ಇರಬೇಕು, ಹಿಂದೆ ಯಾವಾಗಲೂ ಗುರು ಇರಬೇಕು. ಇದು ಹಲೋ ಡ್ಯಾಡಿ ಮೂವಿದು ಗೈಸ್, ನೋಡ್ಬೋದು ಡೈಲಾಗ್. ಗೈಸ್ ನೋಡಿದ್ರಲ್ಲ, ಇದೆ ಎಂಟ್ರಿನೂ ಇದೆ, ಎಕ್ಸಿಟು ಇದೆ. ಆ್ಯಂಡ್ ಹಿಂಗೆ ಬರ್ಬೇಕು, ಹಿಂಗೆ ಹೋಗ್ಬೇಕು. ನೀವು ನೋಡ್ತಿದ್ರಲ್ಲ, ಹಿಂಗಿಂದ ಬಂದು ಹಿಂಗೆ ಹೋಗ್ಬೇಕು. ಗೇಟ್ ಅಪೋಸಿಟಲ್ಲೇ ಕಾಣಿಸುತ್ತೆ ನಿಮ್ಮ ಮ್ಯೂಸಿಯಮ್ಮು. ಆ್ಯಂಡ್ ಇವಾಗ ಇಲ್ಲಿ ನೋಡಿದ್ವಿ. ಆ್ಯಂಡ್ ಹಿಂದ್ಗಡೆ ಕೂಡ ಏನೋ ಒಂದು ಸ್ವಲ್ಪ ಇದೆಯಂತೆ, ಅಲ್ಲೂ ಕೂಡ ನೋಡೋಣ ಬರ್ರಿ ಏನೇನಿದೆ ಅಂತ ಹಿಂದ್ಗಡೆ. ಏನು ಗೊತ್ತಾ ಗೈಸ್, ಇನ್ನೊಂದು ನಿಮ್ಗೆ ಏನೋ ಒಂದು ಸ್ಪೆಷಲ್ ತೋರಿಸ್ತೀನಿ. ಏನಪ್ಪ ಅಂದರೆ ಫೇಮಸ್ ವಿಷ್ಣು ಸರ್ ಅವ್ರ ಕಾರ್ ಇದೆ, ನೋಡ್ಬೋದು. ಸೆಲಿಕಾ, ಟೊಯೋಟಾ ಅವ್ರದ್ದು ಸೆಲಿಕಾ ಕಾರು SG ಅಂತ. ವಿಷ್ಣುವರ್ಧನ್ 1 2 3 ಫ್ಯಾನ್ಸಿ ನಂಬರ್ ಕೂಡ ನೋಡ್ಬೋದು ನೀವು. ಆ್ಯಂಡ್ ಬನ್ನಿ, ನೀವು ಇನ್ನೊಂದು ತೋರಿಸ್ತೀನಿ ನಿಮಗೆ. ಇದಕ್ಕೆ ಇರೋದೇ 2 ಡೋರ್ ಗೈಸ್, ಡೋರೇ ಇಲ್ಲ, ಇರೋದೇ ಆ ಕಡೆ ಈ ಕಡೆ ಲೆಫ್ಟ್ ರೈಟ್ ಅಷ್ಟೇ ಇರೋದು. ಸರ್ ಅವ್ರು ಹುಟ್ಟಿರೋ ಕಾರ್ನ ನಾನು ಬಿಡ್ತಾ ಇದ್ದೀನಿ ಅಂದರೆ ತುಂಬ ಖುಷಿ ಆಗುತ್ತೆ. ಒಬ್ಬ ಫ್ಯಾನ್ಸ್ಗೆ ಇದಕ್ಕಿಂತ ಇನ್ನೇನೋ ಬೇಡ ಅಂತ ಹೇಳ್ಬೋದು. ನೋಡ್ಬೋದು. ಆಮೇಲೆ ಸನ್ ರೂಫ್ ಕೂಡ ಇದೆ, ಕಾರಲ್ಲಿ ಕಾಣುತ್ತೆ ನೋಡಿ ನಿಮಗೆ, ಸನ್ ರೂಫ್ ಇದೆ. ವಿಷ್ಣು ಸರ್ ಅವರು ಓಡಾಡಿರ್ತಕ್ಕಂಥ ಕಾರ್ ಗೈಸ್ ಇದು. ಆ್ಯಂಡ್ ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂದರೆ ಇದಕ್ಕೆ ಗೈಸ್, ನೀವು ನೋಡ್ಬೋದು ಸುತ್ತ ಕೂಡ ತೋಟ ಇದೆ. ಆ್ಯಂಡ್ ಹಲವಾರು ಮರಗಳನ್ನ ಬೆಳೆಸಿದ್ದಾರೆ, ನೋಡ್ತಿರ್ಬೋದು ನೀವು. ಇದೇ ಮ್ಯೂಸಿಯಂ ಪಕ್ಕದಲ್ಲಿ ಇಷ್ಟಿದೆ. ಒಂಚೂರು ಆ ಕಡೆ ಈ ಕಡೆ ಒಂದಿಷ್ಟು ಪ್ಲೇಸಸ್ ಇದೆ, ಪರವಾಗಿಲ್ಲ. ಇಷ್ಟ ಆಗಿತ್ತು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಮ್ಯೂಸಿಯಂ ವಿಡಿಯೋ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ನಿಮಗೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಗೈಸ್. ಓಕೆ ಬಾಯ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ.